ಹಾಸನ ಸಂಸದ ಪ್ರಜ್ವಲ್ ರೇವಣ್ಣ ವಿರುದ್ಧ ಆರೋಪ ಕೇಳಿಬಂದು ಇವತ್ತಿಗೆ 14 ದಿನಗಳು ಕಳೀತಾ ಇದ್ದಾವೆ. ಮೊದಲ ಎಫ್ಐಆರ್ ಆಗಿ 12 ದಿನಗಳಾಗಿದೆ. ಮೊದಲ ಎಫ್ಐಆರ್ ದಾಖಲಾಗಿ ಈವರೆಗೆ 12 ದಿನವಾಗಿದೆ. ಪ್ರಜ್ವಲ್ ದೇವನಹಳ್ಳಿ ಏರ್ಪೋರ್ಟ್ನಿಂದ ವಿದೇಶಕ್ಕೆ ಹೋಗಿ 13 ದಿನಗಳಾಗಿದೆ. ಜರ್ಮನಿಗೆ ಟಿಕೆಟ್ ಬುಕ್ ಆಗಿರೋದಾಗಿ ದಾಖಲೆ ಹೇಳ್ತಾ ಇದೆ. ಹಾಗಾದರೆ ಜರ್ಮನಿಗೆ ಹಾರಿದಂಥ ಪ್ರಜ್ವಲ್ಗೆ ವೀಸಾ ಅವಶ್ಯಕತೆ ಇದೆಯಾ ಇಲ್ವಾ? ಹೌದು, ಆರೋಪಿ ಪ್ರಜ್ವಲ್ ಸಂಸದರಾಗಿರೋದ್ರಿಂದ ವೀಸಾ ಬೇಡ. ಅನೇಕರಿಗೆ ಪ್ರಶ್ನೆ ಇದೆ. ಯಾವುದೇ ವಿದೇಶಕ್ಕೆ ತೆರಳುವಾಗ ವೀಸಾ ಪಡೆದುಕೊಳ್ಬೇಕಾಗತ್ತೆ. ಆ ದೇಶದಲ್ಲಿ ನಾನು ಎಷ್ಟು ದಿನಗಳ ಕಾಲ ಇರ್ತೀನಿ ಅಂತ ವೀಸಾದಲ್ಲಿ ಮೆನ್ಷನ್ ಮಾಡಬೇಕಾಗತ್ತೆ. ವೀಸಾದಲ್ಲಿ ಇಷ್ಟೇ ದಿನಗಳ ಕಾಲ ಇರ್ತೀನಿ ಅಂತ. ಅದಾದ ಮೇಲೆ ತಕ್ಷಣ ಆ ದೇಶ ಬಿಟ್ಟು ಸ್ವದೇಶಕ್ಕೆ ವಾಪಸ್ ಆಗಬೇಕು. ವೀಸಾ ಅವಧಿ ಮುಗಿದ ನಂತರವೂ ಕೂಡ ಅಲ್ಲಿರಲಿಕ್ಕೆ ಅವಕಾಶವಿಲ್ಲ. ಅದು ಕಾನೂನು ಬಾಹಿರ. ಹಾಗಾದರೆ ಪ್ರಜ್ವಲ್ ಎಷ್ಟು ದಿನ ವೀಸಾ ತಗೊಂಡಿದ್ರು? ಪ್ರಜ್ವಲ್ ಈಗ ಅಲ್ಲೇ ಉಳಿದುಕೊಂಡಿದ್ದಾರೆ. ವೀಸಾ ವ್ಯಾಲಿಡಿಟಿ ಇದೆಯಾ, ಮುಗ್ದಿದೆಯಾ ಅಂತ ಪ್ರಶ್ನೆ. ಆದರೆ ಪ್ರಜ್ವಲ್ ಬಳಿ ಇರುವಂಥದ್ದು ಆರ್ಡಿನರಿ ವೀಸಾ ಅಲ್ಲ, ರಾಜತಾಂತ್ರಿಕ ಪಾಸ್ಪೋರ್ಟ್. ಇದೊಂಥರ ವೀಸಾ. ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ಇದ್ದರೆ ವೀಸಾ ಇಲ್ಲದೆ ಪ್ರಯಾಣಿಸಬಹುದು. ಆದರೆ ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ಹೊಂದಿರುವವರು ಕೇಂದ್ರದ ಅನುಮತಿ ಪಡೆಯಬೇಕು. ಕೇಂದ್ರ ಸರ್ಕಾರದ ಅನುಮತಿ ಸಿಕ್ಕಿದೆಯಾ ಇಲ್ವಾ ಗೊತ್ತಿಲ್ಲ. ಆದರೆ ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ಹೊಂದಿರುವಂಥ ಪ್ರಜ್ವಲ್ಗೆ ವೀಸಾದ ಅವಶ್ಯಕತೆ ಇಲ್ಲ. ಭಾರತದ ಜೊತೆ ರಾಜತಾಂತ್ರಿಕ ಒಪ್ಪಂದ ಮಾಡಿಕೊಂಡಿರುವಂಥ ರಾಷ್ಟ್ರಗಳಿಗೆ ಅನಾಯಾಸವಾಗಿ ಯಾವುದೇ ತೊಂದರೆ ಇಲ್ಲದೆ ಪ್ರಯಾಣ ಬೆಳೆಸಲಿಕ್ಕೆ ಅವಕಾಶ ಇದೆ. ಹಾಗಾದರೆ ಸುಮಾರು 104 ದೇಶಗಳ ಜೊತೆ ನಮ್ಮ ಭಾರತ ರಾಜತಾಂತ್ರಿಕ ಒಪ್ಪಂದದ ಸಂಬಂಧವನ್ನು ಹೊಂದಿದೆ. ರಾಜತಾಂತ್ರಿಕ ಒಪ್ಪಂದದಲ್ಲಿ 104 ದೇಶಗಳು ಭಾರತದ ಜೊತೆ ಇದ್ದಾವೆ. ಹಾಗಾದರೆ ಆ 104 ದೇಶಗಳಿಗೆ ಪ್ರಜ್ವಲ್ ವೀಸಾ ಇಲ್ಲದೆ ಪ್ರಯಾಣ ಬೆಳೆಸಲಿಕ್ಕೆ ಅವಕಾಶ ಇದೆ. CBIನ ಇಂಟರ್ಪೋಲ್ ಮಾಹಿತಿಯ ಪ್ರಕಾರ ಪ್ರಜ್ವಲ್ ಜರ್ಮನಿಯಲ್ಲಿ ಇಲ್ಲ. ಜರ್ಮನಿಯಿಂದ ಫ್ರಾನ್ಸ್, ಅಲ್ಲಿಂದ ದುಬೈ ಮತ್ತಿತರ ಕಡೆಗಳಲ್ಲಿ ಪ್ರಯಾಣ ಬೆಳೆಸಿರುವಂಥ ಸಾಧ್ಯತೆ ಹೇಳ್ತಾ ಇದೆ. ಹಾಗಾದರೆ ಪ್ರಜ್ವಲ್ಗೆ ಸದ್ಯಕ್ಕೆ ವೀಸಾದಿಂದ ಯಾವುದೇ ರೀತಿಯ ಸಮಸ್ಯೆ ಸೃಷ್ಟಿಯಾಗಿಲ್ಲ ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ಒಂದು ವೇಳೆ ಪ್ರಜ್ವಲ್ನ ಈ ಓಡಾಟಕ್ಕೆ ನಿಯಂತ್ರಣ ಹಾಕಲೇಬೇಕು ಅಂತ ಹೇಳಿದ್ರೆ, ಪ್ರಜ್ವಲ್ ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಹಾರೋದನ್ನು, ಪ್ರಯಾಣ ಮಾಡೋದನ್ನು ತಪ್ಪಿಸಬೇಕು ಅಂತ ಹೇಳಿದ್ರೆ ಇದು ರಾಜ್ಯ ಸರ್ಕಾರದ ಕೈಯಲ್ಲಿಲ್ಲ. SIT ವ್ಯಾಪ್ತಿಗೆ ಬರೋದೇ ಇಲ್ಲ. ಏನಿದ್ರೂ ಕೂಡ ಕೇಂದ್ರ ಸರ್ಕಾರ, ವಿದೇಶಾಂಗ ಇಲಾಖೆ, ಎಂಬಸಿಗಳ ಮೂಲಕ ಇವರ ಓಡಾಟಕ್ಕೆ ನಿಯಂತ್ರಣ ಹಾಕ್ಬೋದು, ಬ್ರೇಕ್ ಹಾಕ್ಬೋದು. ಅಥವಾ ಅನುಮತಿ ಕೇಳಬೇಕಲ್ಲ, ಅನುಮತಿಯನ್ನು ನಿರಾಕರಣೆ ಮಾಡುವ ಮೂಲಕ ಓಡಾಟಕ್ಕೆ ಬ್ರೇಕ್ ಹಾಕ್ಬೋದು. ಆದರೆ ಸದ್ಯಕ್ಕೆ ಆ ಬಗ್ಗೆ ಖಚಿತವಾದ ಮಾಹಿತಿ ಲಭ್ಯವಾಗ್ತಾ ಇಲ್ಲ.